ఇక్కడ నుంచి అక్కడ వరకు స్ట్రీట్ లైట్స్ కూడా దీనికి ಇದಕ್ಕಂದ್ರೆ ಡೌನ್ ಆಗುತ್ತೆ ನೀರು ಚರಂಡಿ ನೀರು ಅಲ್ಲಿ ಸಲಂಬಲರಿ ಇದೆ ಹಲವಾರು ವಾರ್ಡ್ಗಳ ಮುಗಿಸ್ಕೊಂಡು ಮತ್ತೀಗ ಶ್ರೀರಾಮ್ಪುರ ಕಾಲನಿಗೆ ಬಂದಿದ್ದೀವಿ. ಜನ ಏನು ನಾವು ಸಲಂಬಲರಿ ರೀತಿಯಲ್ಲಿ ಹೋಗ್ತಿದ್ರೆ MLA ನಮ್ಮ ಹತ್ರ ಬರ್ತಿದ್ದಾನೆ. ನಮ್ಮ ಸಮಸ್ಯೆಗಳು ಕೇಳಿಕೊಂಡು ಯಾವ ಸಮಸ್ಯೆಗಳು ಅಂದರೆ 100ಕ್ಕೂ 100ರಷ್ಟು ಸಮಸ್ಯೆಗಳು ನಾವು ಬಗೆಹರಿಸೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಒಂದು 70 ಆಗಿರ್ಬೋದು 80 ಆಗಿರ್ಬೋದು ಸಮಸ್ಯೆಗಳನ್ನ ಬಗೆಹರಿಸಿ ಜನಕ್ಕೆ ಆದಷ್ಟು ನಾವು ಹತ್ರದಾಗಿರ್ಬೇಕಂತ ಏನು ಉದ್ದೇಶದಿಂದ ನಾವು ಮಾತನ್ನು ಕೊಟ್ಟಿದ್ವಿ ಜನಕ್ಕೆ, ಅದೇ ರೀತಿಯಲ್ಲಿ ಇವತ್ತು ನಡ್ಕೊತಿದ್ವಿ ಅಂತೇಳಿ ಜನ ಎಲ್ಲ ನಮಗೆ ಮತ್ತೆ ಆಶೀರ್ವಾದ ಮಾಡ್ತಿದ್ದಾರೆ, ಇನ್ನಷ್ಟು ಅಭಿಮಾನ ತೋರಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ. BR ಪಾಟೀಲ್ ಅವರು ಆರೋಪ ಮಾಡಿದ್ರು ಅನುದಾನ ಸಿಗ್ತಾ ಇಲ್ಲ ಸರ್. ರಾಜು ಕಾಗೆ ಅವರು ಕೂಡ ಆರೋಪ ಮಾಡಿದ್ದಾರೆ. ನೀವು ಏನು ಹೇಳ್ತೀರಿ? ನೋಡಿ, BR ಪಾಟೀಲ್ ಅವರು, ರಾಜು ಕಾಗೆ ಅವರು ಹಿರಿಯರು, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನನ್ನ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಬಂದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಎಲ್ಲರೂ ಸಹಕಾರ ಮಾಡಿ ಇಷ್ಟು 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವಾಗವರೆಗೆ ನಿಮಗೆ ಗೊತ್ತಿದ್ದಂಗೆ ಬಳ್ಳಾರಿ ನಗರಕ್ಕೆ 400ರಿಂದ 500 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದುಕೊಂಡಿದ್ವಿ. 24x7 ವಾಟ್ರಿಗೆ 270 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ವಿ. ತಾರನಾಥ್ ಹಾಸ್ಪಿಟ್ಲಿಗೆ ಒಂದು 38 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ವಿ. ಹಲವಾರು ಕಾರ್ಯಕ್ರಮಗಳಿಗೆ ನಮಗೆ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಾವು ಕೇಳಿದಾಗ ಯಾವ ಅನುದಾನಕ್ಕೂ ಇಲ್ಲ ಅಂತ ಹೇಳಿಲ್ಲ. ಮತ್ತು ಹಿರಿಯರು ಅವ್ರು ಯಾಕೆ ಹೇಳಿದಾರೋ ಅವ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಇದು ಈ ಕಾಮಗಾರಿ ರಾಯಲ್ ಸರ್ಕಲ್ ಯಾವಾಗ ಎಕ್ಸ್ಪೆಕ್ಟೆಡ್ ಡೇಟ್ ಇದೆ? ರಾಯಲ್ ಸರ್ಕಲ್ ಅದೇ ನಾನು ಏನಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಜನ ಎಲ್ಲ ಯಾವಾಗ ಓಪನಿಂಗ್ ಅಂದರೆ ನಾನು ಏನು ಕೆಲಸ ಮಾಡಿದ್ರು ಪರ್ಮನೆಂಟ್ ಕೆಲಸ. ಈಗ ಅಂಡರ್ ಪಾಸ್ ಮಾಡೋ ಟೈಮಲ್ಲಿ ಎಲ್ಲರೂ ಅರ್ಜೆಂಟಾಗಿ ನೀವು ಓಪನ್ ಮಾಡ್ಬೇಕಂದ್ರು. ನಾನು ಟೈಮ್ ತೊಗೊಂಡೆ. ಯಾಕೆ ಟೈಮ್ ತೊಗೊಂಡೆ ಅಂತಂದರೆ ಅಲ್ಲಿ ಅಂಡರ್ ಪಾಸಲ್ಲಿ ಇಷ್ಟಕ್ಕೆ ಮುಂಚೆ ಮಳೆ ಬಂದರೆ ಒಂದು ಬಸ್ಸು ಹೋಗೋಕ್ಕೂ ಒಂದು ಬೈಕ್ ಹೋಗೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ನೀರು ನಿಂತು ಒಂದು ಮನುಷ್ಯ ಹತ್ರ ನೀರು ನಿಂತ್ಕೊಂತಿತ್ತು. ಇವತ್ತು ಎಷ್ಟೇ ಮಳೆ ಬಂದರೂ ಒಂದು ಹನಿ ನೀರು ಕೂಡ ನಿಂದಿರ್ತಾಯಿಲ್ಲ. ಆ ಥರ ಟೆಕ್ನಿಕಲ್ ಕೆಲಸಗಳಿದ್ದಾಗ ನಾವು ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ. ರಾಯಲ್ ಸರ್ಕಲ್ ಕೂಡ ಅದು ಬಳ್ಳಾರಿಗೆ ಒಂದು ಸೆಂಟರ್, ಹಾರ್ಟ್ ಆಫ್ ದ ಸಿಟಿ ಇದ್ದಂಗೆ. ಅದನ್ನು ನಾನು ಅರ್ಜೆಂಟಾಗಿ ಮಾಡಿ ನಾಳೆ ಬೆಳಗ್ಗೆ ನಮ್ಮ ಜನಕ್ಕೆ, ಈಗೇನೋ 1-2 ತಿಂಗಳಲ್ಲಿ ಏನು ತೊಂದರೆ ಆಗ್ಬೋದು, ನಾಳೆ ಬೆಳಗ್ಗೆ ಜನಕ್ಕೆ ನಾನು ಕೆಲಸ ಮಾಡಿದ್ಮೇಲೆ ತೊಂದರೆ ಆಗಬಾರ್ದು ಅಂತೇಳಿ ಬೇರೆ ಬೇರೆ ಕಲ್ವರ್ಟ್ಸ್ ಆಗಿರ್ಬೋದು, ಆ ರೋಡ್ ಡೈಮೆನ್ಷನ್ಸ್ ಆಗಿರ್ಬೋದು ಎಲ್ಲ ನೋಡ್ಕೊಂಡು ಮಾಡ್ತಿದ್ದೆ. ಅತಿ ಶೀಘ್ರದಲ್ಲಿ 1-1.5 ತಿಂಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ನಮ್ಮೆಲ್ಲ ಶಾಸಕರ ಕೈಯಿಂದ ನಾವು ಅದನ್ನು ಉದ್ಘಾಟನೆ ಮಾಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.